ಓಂ ಶಾಂತಿ. ಸೊ ಬಾಬಾ ವಿಶೇಷವಾಗಿ ಪ್ರತಿಯೊಂದು ಮುರಳಿಯಲ್ಲಿನೂ ಸಹ ಸ್ವದರ್ಶನ ಚಕ್ರಧಾರಿಗಳಾಗಿ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರು ಸ್ವದರ್ಶನ ಚಕ್ರಧಾರಿಗಳಾಗಿರ್ತಾರೆ ಅವರು ಚಕ್ರವರ್ತಿ ಮಹಾರಾಜರಾಗ್ತಾರೆ ಅಂತ ಒಂದ್ ಕಡೆ ಹೇಳಿ. ಮತ್ತೆ ಇನ್ನೊಂದು ಕಡೆ ಸ್ವದರ್ಶನ ಚಕ್ರಧಾರಿಗಳಾಗುವಂತವ್ರು ಮಾಯೆಯ ಒಂದು ತಲೆನನ್ನ ಕಟ್ ಮಾಡಬಹುದು ಅಂತಾನೂ ಸಹ ಬಾಬಾ ಅದರಲ್ಲಿ ಹೇಳ್ತಾರೆ. ಈಗ ಭಿನ್ನ ಭಿನ್ನವಾಗಿ ಈಗ ಸ್ವದರ್ಶನ ಚಕ್ರಧಾರಿಗಳಾಗುವಂತವರಲ್ಲಿ ಮಾಯೆ ಹೆಂಗೆ ತಲೆ ಕಟ್ಟಾಗುತ್ತೆ, ಇನ್ನೊಂದು ರೀತಿಯಲ್ಲಿ ನಾವು ಹೇಗೆ ಹೇಗೆ ಚಕ್ರವರ್ತಿ ರಾಜರಾಗ ಅಂದ್ರೆ ರಾಜರಾಗೋದಿಕ್ಕೆ ಸ್ವದರ್ಶನ ಚಕ್ರ ತಿರುಗಿಸೋದಿಕ್ಕೆ ಏನು ಲಿಂಕ್ ಇದೆ. ಸೊ ಅದರಿಂದ ಸ್ವದರ್ಶನ್ ಚಕ್ರ, ಸ್ವದರ್ಶನ್ ಚಕ್ರ. ಸ್ವ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ ಸ್ವಯಂ. ದರ್ಶನ ಅರ್ಥಾತ್ ನೋಡ್ಕೊಳ್ಳೋದು. ಚಕ್ರ ಅಂದ್ರೆ ಸೈಕಲ್, ರಿಪಿಟೇಷನ್. ಈ ಸೈಕಲ್ ನಲ್ಲಿ ಚಕ್ರಕ್ಕೆ ಅಂದ್ರೆ ಸೊ ನಾವು ಏನಾಗಿದ್ದೀವಿ ಅಂತ ಯಾವಾಗ ನಮ್ಮನ್ನ ನಾವು ತಿಳ್ಕೊಳ್ತೀವಿ, ಸ್ವತಃ ಆಗಿ ಅದರಲ್ಲಿ ಇರುವಂತಹ ಗುಣಗಳು ನಮ್ಮಲ್ಲಿ ಸ್ಪಷ್ಟೀಕರಣ ಆಗ್ತದೆ. जैसे हम अपने आप को सोचेंगे कि मैं क्या बन गया, उससे हमारे अंदर सहज ही गुण आएंगे. कैसे? बाबा कहते हैं कि स्वदर्शन चक्र फिराओ तो चक्रवर्ती बन जाए. तो ಹೇಗೆ ನಾವು ಸ್ವದರ್ಶನ್ ಚಕ್ರ ತಿರುಗಿಸೋದ್ರಿಂದ ಚಕ್ರವರ್ತಿ ಆಗ್ತೀವಿ. ಸೊ ಅದರಲ್ಲಿ ತಿಳ್ಕೊಳ್ಳಿ, ಬಾಬಾ 5 ಸ್ವರೂಪಗಳ ಡ್ರಿಲ್ ಅಂತಾನೂ ಸಹ ಹೇಳ್ತಾರೆ. ಸ್ವದರ್ಶನ್ ಚಕ್ರಕ್ಕೆ ಇನ್ನೊಂದು ರೀತಿಯಲ್ಲಿ 5 ಸ್ವರೂಪಗಳ ಡ್ರಿಲ್. ಇದರ ಒಳಗಡೆ ಸೀಕ್ರೆಟ್ ಏನಿದೆ, इसके अंदर का रहस्य है कि जब हम 5 ಸ್ವರೂಪೋं का ಡ್ರಿಲ್ करते, 5 ಸ್ವರೂಪಗಳ ಡ್ರಿಲ್ ಮಾಡ್ತೀವಿ, ಆವಾಗ ಆತ್ಮನಲ್ಲಿರುವಂತಹ 7 ಗುಣಗಳೇನಿದಾವೆ, ವಾಸ್ತವಿಕ ಗುಣಗಳು ಅಥವಾ ವಾಸ್ತವಿಕ ಸಂಸ್ಕಾರಗಳೇನಿದಾವೆ ಆತ್ಮಂದು, ಅದು ಜಾಗೃತಿ ಆಗುತ್ತೆ. 7 जो गुण है आत्मा के अंदर, वो 7 सहज ही जागृत हो जाते. कैसे, ಹೇಗೆ ಪ್ರಶ್ನೆ. तो ಫಸ್ಟ್ ಬಾಬಾ ಅದರ ಅಭ್ಯಾಸದಲ್ಲಿ 5 ಸ್ವರೂಪಗಳ ಡ್ರಿಲ್ಲಿನ ಅಭ್ಯಾಸದಲ್ಲಿ ಫಸ್ಟ್ ಬಾಬಾ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಪರಂಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಪರಂಧಾಮದಲ್ಲಿ ನಾವು ಬಿಂದು ರೂಪದಲ್ಲಿ ಬೀಜ ರೂಪ अवस्थೆಗೆ ಹೋಗಿ, परंधाम में हम बिंदु रूप में जाते हैं. तो उसमें क्या अनुभूति होती? ಪರಂಧಾಮಕ್ಕೆ ಹೋದಾಗ ನಾವು ಆತ್ಮ ಏನು ಅನುಭೂತಿ ಮಾಡ್ಕೊಳ್ತೀವಿ? ಪರಂಧಾಮದಲ್ಲಿ ಮುಖ್ಯವಾಗಿ ಪವಿತ್ರತೆಯ ಒಂದು ಗುಣ, ಆತ್ಮನ ಒರಿಜಿನಲ್ ಪವಿತ್ರತೆಯ ಒಂದು ಗುಣ ಅನುಭೂತಿ ಆಗುತ್ತೆ ಪರಂಧಾಮ. ಜೊತೆಯಲ್ಲಿ ಶಾಂತಿ, ಪರಂಧಾಮ ಅಥವಾ ಶಾಂತಿಧಾಮ ಅಂತಾನೆ ಇನ್ನೊಂದು ಹೆಸರು. ಸೊ ಈ 2 ಗುಣಗಳು ಪರಂಧಾಮದಲ್ಲಿ ನಿಮಗೆ ಸಹಜವಾಗಿ ಅನುಭೂತಿ ಆಗುವಂಥದ್ದು ಅಥವಾ ಇಮರ್ಜ್ ಆಗುವ. ನಾನು ಯಾವಾಗ ಬಿಂದು ರೂಪದಲ್ಲಿ ಪರಂಧಾಮಕ್ಕೆ ಹೋಗಿದ್ದೀನಿ 5 ಸ್ವರೂಪಗಳ ಅಭ್ಯಾಸದಲ್ಲಿ, ಸಹಜವಾಗಿ ಆತ್ಮನಲ್ಲಿರುವಂತಹ ಈ ಗುಣಗಳೇನಿದಾವೆ ಇದು ಇಮರ್ಜ್ ಆಗ, ಅಂದ್ರೆ 2 ವಾಸ್ತವಿಕ ಆತ್ಮನ ಗುಣಗಳು ಇಮರ್ಜ್ ಆಯ್ತು ಆ ಫಸ್ಟ್ ಅಭ್ಯಾಸದಲ್ಲಿ. ಅಲ್ಲಿಂದ ನಾವು ವಹಾಸೆ ಸ್ವರ್ಗಮೇ ಆದ ದೇವತಾ ಬನ್ನಕ್ಕೆ, ಅಲ್ಲಿಂದ ಮೊದಲು ನಾವು ಸ್ವರ್ಗಕ್ಕೆ ಬರ್ತೀವಿ ದೇವತೆಗಳಾಗ್ಲಿಕ್ಕೋಸ್ಕರ. ಸೊ ದೇವತೆಗಳ ಅಭ್ಯಾಸ, ದೇವತೆಗಳು ನಾವು ಆಗಿದ್ದೀವಿ ಅಂದ್ರೇನೆ ಅರ್ಥ. ದೇವತೆಗಳ ಒರಿಜಿನಲ್ ಸಂಸ್ಕಾರಗಳು ಅಥವಾ ಒರಿಜಿನಲ್ ಸ್ವಭಾವನೆ ಆಗಿರುತ್ತೆ ದೇವತೆಗಳದು ಸುಖ. ಆರಾಮಾಗಿ ಸುಖವಾಗಿರ್ತಾರೆ. ಅವ್ರ ಜೀವನದಲ್ಲಿ ದುಃಖ ಅಂದ್ರೇನೆ ಏನು ಗೊತ್ತೇ ಇಲ್ಲ. ಉनको ದುಃಖ ಕ್ಯಾ ಹೋತಾ ಹೈ ಮಾಲೂಮ್ ಹಿ नहीं है. ಎಲ್ಲಿ ಸುಖ ಇರುತ್ತೆ, ಆಲ್ರೆಡಿ ಶಾಂತಿ ನಿಮಗೆ ಪರಂಧಾಮದಿಂದ
ಅನುಭೂತಿ ಆಗ್ತಾ ಬಂತು, ತಿಳ್ಕೊಳ್ಳಿ ಆಟೋಮೆಟಿಕ್ ನೀವು ಆನಂದವಾಗಿರ್ತೀರಿ. ಸುಖ ಶಾಂತಿ ಅದರದ ಒಂದು ಮಗು, ಸುಖ ಶಾಂತಿಯ ಮಗು ಆನಂದ. ಯಾರ ಜೀವನದಲ್ಲಿ ಸುಖ ಇದೆ, ಶಾಂತಿ, ನೆಮ್ಮದಿ ಇದೆ, ಅವ್ರು ಹೇಗಿರ್ತಾರೆ? ಆನಂದವಾಗಿರ್ತಾರೆ. ಅಲ್ಲೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಗ್ ಬರುತ್ತೆ. ಸೊ ಆ ಕಾರಣದಿಂದ ಪವಿತ್ರತೆಯಿಂದ ನಿಮಗೆ ಶಾಂತಿ ಅನುಭೂತಿ ಆಗಿದೆ, ಪವಿತ್ರತೆಯಿಂದ ಶಾಂತಿ ಸಿಕ್ತು, ಶಾಂತಿ ಮತ್ತೆ ಸುಖ ಇರೋದ್ರಿಂದ ಆನಂದ ಬಂತು. ಆಯ್ತಾ? सो अलिंदा ನಮ್ಮ प्रयाण उधर से हम लोग द्वापर युग में जब बाबा कहते हैं कि आप देवी बने हो या देवता बने, ನೀವು ದೇವಿ ಅಥವಾ ದೇವತೆ ಆಗಿರ್ತೀರಿ. ಸೊ ಮಂದಿರದಲ್ಲಿ ನಿಮ್ಮದೇ ಪೂಜೆ ದುರ್ಗಾ, ಕಾಳಿ, ಸರಸ್ವತಿ ಇತ್ಯಾದಿ ರೂಪಗಳಲ್ಲಿ ಆಗ್ತಾರೆ. ಸೊ ಅದರ ಅರ್ಥನೇ ಆಗಿದೆ, ನೀವು ಸಂಪನ್ನವಾದಂತಹ ಶರೀರದಲ್ಲಿದ್ದೀರಿ. ಸಂಪನ್ನತೆಯ ಗುರ್ತೆ ಆಗಿದೆ ಶಕ್ತಿ. ಸೊ ಯಾವಾಗ ನಾವು ಫುಲ್ ಆಗಿರ್ತೀವಿ, ಸಂಪನ್ನ ಆಗಿರ್ತೀವಿ, ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಶಕ್ತಿ ಕಾಣಿಸುತ್ತೆ, ಮುಖದಲ್ಲಿ ನಿರ್ಭಯತೆ ಇರುತ್ತೆ, ಯಾವ ಆತ್ಮನಲ್ಲಿ ಕಂಪ್ಲೀಟ್ನೆಸ್ ಇರುತ್ತೆ. ಅಂದ್ರೆ ಅದಕ್ಕೆ ಏನು ಅವಶ್ಯಕತೆ ಇಲ್ಲ, ಜಗತ್ತಿನಿಂದ ನಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. किसी कुछ चाहिए ही नहीं तो क्या हो, ಶಕ್ತಿ ಆಟೋಮೆಟಿಕಲಿ. तो ಆತ್ಮ ಶಕ್ತಿ ಸ್ವರೂಪದಲ್ಲಿ ದ್ವಾಪರ ಯುಗದ ದೇವಿ ರೂಪದಲ್ಲಿ ಅಥವಾ ದೇವತಾ ರೂಪದಲ್ಲಿ ಆ ಶಕ್ತಿ ನನ್ನ ಅನುಭೂತಿ ಮಾಡಕ್ಕೆ ಪ್ರಯತ್ನ. ನೆಕ್ಸ್ಟ್ ಅಲ್ಲಿಂದ ನಾವು ಯಾವಾಗ ಬ್ರಾಹ್ಮಣ ಸ್ವರೂಪಕ್ಕೆ ಬರ್ತೀವಿ ಅಥವಾ ಬ್ರಾಹ್ಮಣರಾಗಿರ್ತೀವಿ, ಬ್ರಾಹ್ಮಣರಾಗಿದ್ದೀವಿ ಅಂದ್ರೇನೆ ಅದರ ಅರ್ಥ ಜ್ಞಾನ ಸ್ವರೂಪ. ಯಾಕಂದ್ರೆ ಬ್ರಾಹ್ಮಣರು ಶಾಸ್ತ್ರಗಳು ಓದಿದೆ, ಅವ್ರ ಕೈನಲ್ಲಿ ಯಾವಾಗ್ಲೂ ಶಾಸ್ತ್ರಗಳು ತೋರಿಸ್ತಾರೆ, ಕಂಕಳಲ್ಲಿ ಇಟ್ಕೊಂಡು ಪಾಠ ವಚನ ಶಾಸ್ತ್ರ ಬನ್ನಿ ನಮ್ ಶಾಸ್ತ್ರ ಹೇಳಿ ಅಂತ ಹೇಳ್ತಾರಲ್ಲ ಬ್ರಾह्मण. तो ब्राह्मण अर्थात ज्ञान स्वरूप, क्योंकि उनका टीचर, उनका बाप, और गुरु ज्ञान सागर स्वयं परमात्ಮ. तो परमात्ಮ ಶಿವ ಸಂಗಮ ಯುಗದಲ್ಲಿ ನಮಗೆ ಜ್ಞಾನ ಸಾಗರ ಆಗಿರೋ ಕಾರಣದಿಂದ ನಾವು ಸಂಗಮ ಯುಗದಲ್ಲಿ ಏನಾಗ್ತೀವಿ, ಬ್ರಾಹ್ಮಣರು ಜ್ಞಾನ ಸ್ವರೂಪರಾಗಿರ್ತೀವಿ. ಆ ಕಾರಣದಿಂದ ಜ್ಞಾನ ಸಹಜವಾಗಿ ನಮ್ಮಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಎಷ್ಟು ಗುಣಗಳು ಬಂತು, ವಾಸ್ತವಿಕ ಆತ್ಮನ ಗುಣಗಳು, ಒಂದು ಪವಿತ್ರತೆ, ಶಾಂತಿ, ಸುಖ, ಆನಂದ, ಶಕ್ತಿ, ಜ್ಞಾನ, ಲಾಸ್ಟ್ ಉಳಿದಿರೋದು ಪ್ರೇಮ. तो ಪ್ರೀತಿ, ಸ್ನೇಹ, ವಾತ್ಸಲ್ಯ ಇವೆಲ್ಲ ಸಹ ಎಲ್ಲಿ ಸಿಗ್ತದೆ? ಯೂಶುವಲಿ ಜಗತ್ನಲ್ಲಿ ಇವೆಲ್ಲ ಸಹ ಸಿಗುವಂತ ಜಾಗ ಯಾವ ಸಂಬಂಧ? ತಾಯಿ ಸಂಬಂಧದಲ್ಲಿ ಸಿಗುತ್ತೆ. ಅದಕ್ಕೆ ಬ್ರಹ್ಮ ಅಂತ ಕರೀತಾರೆ, ಬ್ರಹ್ಮ. ಸೊ ಯಾವಾಗ ನಾವು ಸೂಕ್ಷ್ಮವತನಕ್ಕೆ ಹೋಗ್ತೀವಿ, ಸೊ ಸೂಕ್ಷ್ಮವತನದಲ್ಲಿ ಫರಿಷ್ಠಾ ರೂಪದಲ್ಲಿ ಹೋಗ್ತೀವಿ, ಸೊ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಅಲ್ಲಿ ಜೋ ದಿಖಾಯಿ ದೇತಾ वो ಬ್ರಹ್ಮ है. ತಾಯಿ ರೂಪದಲ್ಲಿ ಶಿವಬಾಬಾ ಏನ್ ಮಾಡ್ತಾರೆ, ಬ್ರಹ್ಮನ ಮುಖಾಂತರ, ಬ್ರಹ್ಮ ಅಲ್ಲ, ಬ್ರಹ್ಮನ ಮುಖಾಂತರ ನಮಗೆ ಶಿವಬಾಬಾ ತಾಯಿ ಪ್ರೀತಿನನ್ನ, ಸ್ನೇಹವನ್ನ, ವಾತ್ಸಲ್ಯವನ್ನ ಕೊಡ್ತಾರೆ. ನಿಜವಾದಂತಹ ಪ್ರೇಮ ಅಂದ್ರೆ ಏನು ಅಂತ ಬಾಬಾ ಅಲ್ಲಿ ನಮಗೆ ಸೂಕ್ಷ್ಮವತನದಲ್ಲಿ ಅನುಭೂತಿ ಮಾಡಿಸ್ತಾರೆ. ಸೊ ನೋಡಿ, 5 ಸ್ವರೂಪಗಳು ಸುಮ್ಮನೆ ನೀವು ಸುತ್ಕೊಂಡು ಬಂದಿದ್ದೀರಿ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಒಳಗಡೆ ಇರುವಂತಹ ಈ 7 ಸ್ವಾಭಾವಿಕ ಗುಣಗಳ ಆತ್ಮಂದು ಜಾಗೃತಿ ಆಗಿದೆ. 7 जो गुण है आत्मा के, सिर्फ आप घूम के आने से 5 मिनट के अंदर वो अनुभूति है. तो ಯಾರಲ್ಲಿ ಈ 7 ಗುಣಗಳು ಸಹಜವಾಗಿ ಅನುಭೂತಿ ಆಗ್ತವೆ, ಅವರು ಸರ್ವ ಗುಣಗಳಲ್ಲಿ ಸಂಪನ್ನರಾಗ್ತಾರೆ. 7 ಗುಣಗಳ ಅನುಭೂತಿಯಿಂದನೇ ಸರ್ವ ಗುಣಗಳಲ್ಲಿ ಸಂಪನ್ನ. ಕಾರಣ ಅದರಿಂದ ಸೈಂಟಿಫಿಕ್ ಮಾತಾಡಿದ್ರೆ ಸ್ವಲ್ಪ ಇದು ಒಂಚೂರು ಡಿಫ್ರೆಂಟ್ ಅನ್ಸುತ್ತೆ ಈ ಟಾಪಿಕ್.
ಯಾಕೆ ಅಂದ್ರೆ ಅದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ. తిను అది కూడా నీకే. ಸೊ ಅದರಿಂದ ಇರುವಂತಹ ಸೈಂಟಿಫಿಕ್ ರೀಸನ್ ಏನಂದ್ರೆ, ಸೊ ಆ ಸೈಂಟಿಫಿಕ್ ರೀಸನ್ ಅಲ್ಲಿ ಬ್ರೈನ್ ಏನಿದೆ, ನಮ್ಮ ಮಸ್ತಿಷ್ಕ ಏನಿದೆ, 2 ಭಾಗಗಳಲ್ಲಿ ಡಿವೈಡ್ ಆಗಿದೆ, ವಿಭಜನೆ ಆಗಿದೆ. ಅದಕ್ಕೆ ಒಂದು ಲೆಫ್ಟ್ ಭಾಗ, ಕುಡಿ ಮತ್ತೆ ಎಡ, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್, ಲೆಫ್ಟ್ ಸೆರಿಬೆಲಮ್, ರೈಟ್ ಸೆರಿಬೆಲಮ್ ಸೈನ್ಸ್ ನಲ್ಲಿ. ಸೊ 2 ಭಾಗಗಳಲ್ಲಿ ಒಂದೊಂದು ಭಾಗ ಯೂಸ್ ಮಾಡುವಂತ ವಿಧಾನ ಇದಲ್ಲ, ಈ ನಾವ್ ಹೇಳ್ತಾ ಇಲ್ಲ, ವೈಜ್ಞಾನಿಕರು ಹೇಳ್ತಾರೆ. ಸೊ ಒಂದೊಂದು ಭಾಗ ಒಂದೊಂದ್ ತರ ಯೂಸ್ ಆಗುತ್ತೆ. ಬಟ್ ಅದು ಯಾರು ಯೂಸ್ ಮಾಡ್ತಾ ಇದ್ರೆ ಆ ವೈಜ್ಞಾನಿಕರಿಗೆ ಗೊತ್ತಿಲ್ಲ. ವೈಜ್ಞಾನಿಕ ಗೊತ್ತಿದೆ ಬ್ರೈನ್ ಆ ತರ ಕೆಲಸ ಮಾಡುತ್ತೆ. ब्रेन ऐसा काम करता है, कैसा? एक इमोशनल काम करता है और एक दूसरा लॉजिकल काम करता है. ಒಂದು ಇಮೋಷನಲ್ ಆಗಿ ಕೆಲಸ ಮಾಡುತ್ತೆ, ಭಾವಾತ್ಮಕವಾಗಿ. ಇನ್ನೊಂದು ಲಾಜಿಕಲಿ ಥಿಂಕ್ ಮಾಡುತ್ತೆ, ಅಂದ್ರೆ ಪ್ರಾಕ್ಟಿಕಲ್ ಥಿಂಕ್ ಮಾಡುತ್ತೆ. ಅಂದ್ರೆ ತಿಳ್ಕೊಳ್ಳಿ, ಅದರಲ್ಲಿ ಒಂದು ಅಕ್ಕಂದ್ರ ತರ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಇನ್ನೊಂದು ಅನ್ನಂದ್ರ ತರ ಥಿಂಕ್ ಮಾಡಕ್ಕೆ ಸ್ಟಾರ್ಟ್. ಅಂದ್ರೆ ಭಾವಾತ್ಮಕ ಅರ್ಥಾತ್ ಇಮೋಷನಲ್, ಜಾಸ್ತಿ ಇಮೋಷನಲ್ ಆಗಿ ಹಾಕಂದ್ರೆ ಕೆಲವರು ಅನ್ನಂದ್ರೆ ಇರ್ತಾರೆ, ಬಟ್ ಅದು ಡಿಫ್ರೆನ್ಸ್. ಮತ್ತೆ ಲಾಜಿಕಲ್ ಥಿಂಕ್ ಮಾಡೋದು, ಇದು ಸರಿ ಇಲ್ಲ, ಇದು ಸರಿ ತಪ್ಪು, ಅದು ಥಿಂಕ್ ಮಾಡೋದು ಅನ್ನಂದ್ರು. ಬಟ್ ಅದೇ ಸಂಸ್ಕಾರ ಕೆಲವು ಅಕ್ಕಂದ್ರಲ್ಲಿ. ಸೊ ಈ ರೀತಿ ಈ 2 ಸಮಭಾಗದಲ್ಲಿ ಏನು ಬ್ರೈನ್ ಡಿವೈಡ್ ಆಗಿದೆ, ಆತ್ಮ ಎಲ್ಲಿ ಕೂತ್ಕೊಂಡಿದೆ? ಈ ಬ್ರೈನ್ ಇದರ ಮಧ್ಯದಲ್ಲಿ ಆತ್ಮ ಇಲ್ಲಿದೆ. ಈ ಬ್ರೈನ್ ಮೇಲೆ ಈ ತರ ಇದ್ದಾಗ ಈ ಹೈಪೋಥಾಲಮಸ್ ಗ್ಲ್ಯಾಂಡ್ ಅಂತ ಗ್ರಂಥಿ ಅಂತ ಹೇಳ್ತೀವಿ, ಅದು ಇಲ್ಲಿರುತ್ತೆ. ಈ ಭಾಗದಿಂದ 3 ಇಂಚ್ ಒಳಗಡೆ ಇಲ್ಲಿ ಆತ್ಮ ಕೂತ್ಕೊಳ್ಳುತ್ತೆ. ಅದರ ಮೂಲಕನೇ ಆತ್ಮ ಏನ್ ಮಾಡುತ್ತೆ ಅಂದ್ರೆ ಸಿಗ್ನಲ್ಸ್ ನನ್ನ ಬ್ರೈನ್ ಮೂಲಕ ಬಾಡಿ ಫುಲ್ ಕಳಿಸ್ತಾರೆ. ಸೊ ಈ 7 ಗುಣಗಳೇನಿದಾವೆ ಆತ್ಮನ ಒರಿಜಿನಲ್ 7 ಗುಣಗಳು, ಈ 7 ಗುಣಗಳು ಲೆಫ್ಟ್ ಬ್ರೈನ್ ಮೇಲೆ ಯಾವಾಗ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಾಗುತ್ತೆ, ಅದು ಅಕ್ಕಂದರ್ ತರ ಥಿಂಕ್. ಯಾವಾಗ 7 ಗುಣಗಳು ರೈಟ್ ಮೇಲೆ ಕೆಲಸ ಮಾಡಿದಾಗ, ಅನ್ನಂದರ ತರ ಥಿಂಕ್ ಮಾಡಿದಾಗ, ತಿಳ್ಕೊಳ್ಳಿ 7 ತರದ ಒಂದು ಇಂಪ್ರೆಷನ್ಸ್, 7 ತರದ ಇಲ್ಲಿ ಇಂಪ್ರೆಷನ್ಸ್, 7 ಇಂಟು 7 7 ಎಷ್ಟಾಯ್ತು? 49. 7/7 49 ದೈವಿ ಗುಣಗಳು ಕ್ರಿಯೇಟ್ ಆಗ್ತದೆ. ಅಂದ್ರೆ ಬಾಬಾ ಹೇಳ್ತಾರೆ 54 ಅಂತಾರೆ, ಇಲ್ಲ 36 ಅಂತ. ಬಟ್ 36ನಿಂದ 54 ಮಧ್ಯದಲ್ಲಿ ಏನು ಕೆಲವು ಕಾಂಬಿನೇಷನ್ಸ್ ನಲ್ಲಿ ಒಂದೇ ತರ ಕಾಣಿಸ್ತವೆ ಕೆಲವು ಗುಣಗಳು. ಸೊ ಆ ರೀತಿ ಅಷ್ಟು ಗುಣಗಳು ನಮ್ಮಲ್ಲಿ ತಯಾರಾಗುತ್ತೆ ಆಟೋಮೆಟಿಕ್ ಆಗಿ. ಸೊ ಬಾಬಾ ಇಷ್ಟೇ ಹೇಳ್ತಾರೆ ನಿಮಗೆ, ಯಾಕಂದ್ರೆ ಇಷ್ಟು ಡೀಪ್ ಆಗಿ ಹೇಳಿದ್ರೆ ಕೆಲವು ಮಾತೆಯರಿಗೆ ಪಾಪ ಅರ್ಥ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ದ್ವಾಪರ ಯುಗದಿಂದ ಕೆಲವಾರು ಶಾಸ್ತ್ರಗಳಲ್ಲಿ ಸಂಸ್ಕೃತ ಓದಿ ಸಂಸ್ಕೃತ ಗೊತ್ತಿಲ್ಲದಿರೋ ಕಾರಣದಿಂದ ಕೆಲವ್ರು ಬಿಟ್ಬಿಡ್ತಾರೆ, ಇದು ಬೇಡ ಅಂತ. ಈಗ್ಲೂ ಈ ಟಾಪಿಕ್ ಹೇಳ್ತಾ ಇರುವಾಗ ಕೆಲವ್ರಿಗೆ ಆಟೋಮೆಟಿಕ್ ಆಗಿ ಬೋರ್ ಆಗಿ ನಿದ್ದೆ ಬಂದ್ಬಿಡು. ಕಾರಣ ಏನಂದ್ರೆ ಅದಕ್ಕೆ ಬಾಬಾ ಏನ್ ಮಾಡ್ತಾರೆ, ಡೀಪ್ ಬೇಡ, ನೀವು ಜಸ್ಟ್ ಈ ತರ ಸಿಂಪಲ್ ಮಾತೇರ್ ಮಾಡಕ್ ಆಗಲ್ಲ, ಇಷ್ಟು ಡೀಪ್ ಆಗಿ ಥಿಂಕ್ ಮಾಡ್ಕೊಂಡು ಅಂದ್ರೆ ಪುರುಷಾರ್ಥ ಮಾಡಕ್ ಆಗುತ್ತ? इतना डीप जाएगा तो कोई सो जाएगा. हाँ, तो इसीलिए बाबा कहते हैं, ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಸುಮ್ನೆ ಚಕ್ರ ತಿರುಗಿಸಿ ಅಂತ. ಸ್ವದರ್ಶನ್ ಚಕ್ರಧಾರಿ ಸಿಂಪಲ್ ಅಲ್ವಾ? ಅದರಲ್ಲಿ ಎಜುಕೇಶನ್ ಇಲ್ಲ, ಏನಿಲ್ಲ, ಸುಮ್ನೆ ತಿರುಗಿಸಿ. ತಿರುಗಿಸೋದಂದ್ರೆ ಏನು? ಬಟ್ ನಾವು ತಿರುಗಿಸ್ತಾ ಇದೀವಿ ಅಂದ್ರೆ ನೆನಪು ಮಾಡ್ತಾ ಇದೀವಿ, ಬಟ್ ನೆನಪು ಮಾಡೋದಲ್ಲ, ಅದೇ ರಾಂಗ್ ಆಗ್ತಾ ಇರೋದು. ಬರೀ ನೆನಪು ಮಾಡೋದ್ರಿಂದ ನಾನು ಹೋಗಿ ಪರಂಧಾಮದಲ್ಲಿ ಬಿಂದು ಆಗಿದೆ ನೆನಪು ಮಾಡಿದೆ, ಅದರಲ್ಲಿ ಏನಾಯ್ತು? ಏನೂ ಆಗಲ್ಲ. ಅಲ್ಲಿಂದ ನಾನು ಬಂದು ದೇವತೆ ಆಗಿದ್ದೀನಿ, ಏನಾಯ್ತು? ಏನೂ ಆಗಲ್ಲ. ಆಮೇಲೆ ಬಂದು ಲಾಸ್ಟ್ ಅಲ್ಲಿ ಫರಿಷ್ಠೆ ಆಗಿದ್ದೀನಿ ಬ್ರಹ್ಮಭಾವನೆ, ಏನಾಯ್ತು? ಏನಾಗಿದೆ?
ಆ ತರ ತಿಳ್ಕೊಳ್ಳೋದ್ರಿಂದ ಸೋಚನೆ ಸೆ ಕೊಯ್ ನೀ ಬಂತ, ಆ ತರ ಆಗೋದೇ ಇಲ್ಲ. ಈಗ ಉದಾಹರಣೆಗೆ ಈ ಹೂವಿದೆ ಅಲ್ವಾ, ಈ ಹೂವೇನಿದೆ, ಈ ಹೂವು ಸುಂದರವಾಗಿದೆ ಮತ್ತೆ ಸ್ಮೆಲ್ ಚೆನ್ನಾಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸ್ಮೆಲ್ ಚೆನ್ನಾಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಹತ್ರಕ್ ಬಂದು ನೀವು ಅನುಭವ ಮಾಡಿದ್ರೇನೆ ತಾನೇ ಇಷ್ಟ. तो स्मेल अच्छा है या नहीं है पता चलेगा. हाँ, ನಾನು ಇಲ್ಲಿ ಇದ್ಕೊಂಡು ಗುಲಾಬಿ ಸ್ಮೆಲ್ ಚೆನ್ನಾಗುತ್ತೆ, ಗುಲಾಬಿ ನನಗೆ ಗೊತ್ತೇ ಇಲ್ಲ, ಮುಂಚೆ ನೋಡೇ ಇಲ್ಲ, ಗುಲಾಬಿ ಸ್ಮೆಲ್ ಅಂತ ಹೆಂಗ್ ಗೊತ್ತಾಗುತ್ತೆ? तो उसका अनुभव करेंगे तभी तो मालूम होगा. तो ಅದೇ ರೀತಿಯಲ್ಲಿ ನಾನು ಬಿಂದು ಆಗಿದ್ದೀನಿ ಅಂತ ನೀವು ಕಂಪ್ಲೀಟ್ ಶರೀರನನ್ನ ಮರೆತು ಯಾವಾಗ ಆ ಬಿಂದು ಸ್ವರೂಪದಲ್ಲಿ ಇರ್ತೀರಿ, ಬಿಂದು ಬಂಜಾಯ, ಆ ಬಿಂದು ಸ್ವರೂಪದಲ್ಲಿ ನಾನು ಕುತ್ಕೊಂಡಿರ್ತೀನಿ ಪರಂಧಾಮದಲ್ಲಿ. ಆವಾಗ ಆ ಬಿಂದುವಲ್ಲಿರುವಂತಹ ಪವಿತ್ರತೆ ಮತ್ತೆ ಶಾಂತಿ ಇಮ್ಮರ್ಜ್ ಆಗುತ್ತೆ ಆ ಸ್ಥಾನಕ್ಕೆ ತಕ್ಕಾಗಿ. ಒಂದು ಸ್ಥಿತಿ, ಒಂದು ಸ್ಥಾನ, ಮೂರನೇದು ಸ್ವರೂಪ. ಸ್ವರೂಪ ಸ್ಥಿತಿ ಸ್ಥಾನ ತಕ್ಕಾಗಿ ಆ ಗುಣಗಳು ಅಲ್ಲಿ ಇಮ್ಮರ್ಜ್ ಆಗ್ತವೆ. ಜೊತೆಯಲ್ಲಿ ಅದರಲ್ಲಿ ಸಂಬಂಧನೂ ಸಹ ಆಡ್ ಆಗಿರುತ್ತೆ. ನೀವು ಪರಂಧಾಮಕ್ಕೆ ಹೋದಾಗ ತಂದೆನನ್ನ ತಂದೆ ರೂಪದಲ್ಲಿ ನೋಡ್ತೀರಿ, ಅಥವಾ ಗುರು ರೂಪದಲ್ಲಿ ನೋಡ್ತೀರಿ. ಸೊ ಪರಂಧಾಮಕ್ಕೆ ಕರ್ಕೊಂಡು ಹೋಗೋರು ಯಾರು? ಲಾಸ್ಟ್ಗೆ ಬಾಬಾ ಏನ್ ಹೇಳ್ತಾರೆ? ಪರಂಧಾಮಕ್ಕೆ ಯಾರು? ಗುರು. ಸದ್ಗತಿ ದಾತ ಅಂತಾರಲ್ವಾ ಭಗವಂತ, ಸದ್ಗತಿಯನ್ನ ಕೊಡುವಂತ. ಅದು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಬಾಬಾ ಪರಂಧಾಮ. ಅಂದ್ರೆ ಎಲ್ಲರೂ ಪವಿತ್ರ ಆಗ್ಲೇಬೇಕು, ಮತ್ತೆ ಎಲ್ಲರಿಗೂ ಶಾಂತಿ ಸಿಗ್ಲೇಬೇಕು. सबको पवित्र भी बनना है लास्ट में, और सबको शांति भी मिलना. सारी दुनिया को, इडೀ ಪ್ರಪಂಚಕ್ಕೆ ಏನು? ಪವಿತ್ರತೆ ಮತ್ತೆ ಶಾಂತಿ. ಸೊ ಎರಡು ಗುಣಗಳು ಎಲ್ಲಿ ಇರ್ತವೆ? ಪರಂಧಾಮದಲ್ಲಿ. ಸೊ ಸಂಬಂಧ ಯಾವುದು? ತಂದೆ ಅಥವಾ ಗುರು ಸಂಬಂಧ. ಅದೇ ರೀತಿಯಲ್ಲಿ ಯಾವಾಗ ನಾವು ಅಲ್ಲಿಂದ ಸ್ವರ್ಗಕ್ಕೆ ಬರ್ತೀವಿ, ದೇವತೆಗಳಾಗಿರ್ತೀವಿ, ಸೊ ದೇವತಾ ಸ್ವರೂಪದಲ್ಲಿ ನಮಗೆ ಅನುಭವ ಆಗುವಂತ, ದೇವತಾ ಸ್ವರೂಪ में जो अनुभव करते हैं सुख और आनंद. ಸುಖ ನಾವು ಅನುಭವ ಮಾಡೋದು ಯಾರ ಹತ್ರ? ಫ್ರೆಂಡ್ ಅಥವಾ ಗಂಡನ ಹತ್ರ ಅಥವಾ ಹೆಂಡತಿ ಹತ್ರ ಸುಖ ಸಂಬಂಧ, ಅಂದ್ರೆ ಜೊತೆಗಾರನ ಹತ್ರ ಸುಖದ ಸಂಬಂಧವನ್ನ ಅನುಭೂತಿ. ಆನಂದ ಅನ್ನುವಂಥದ್ದು ಫ್ರೆಂಡ್ ಹತ್ರ. ಫ್ರೆಂಡ್ಸ್ ಹತ್ರ ಯಾಕೆ ಹೋಗ್ತಾರೆ? ಖುಷಿ ಪಡ್ಲಿಕ್ಕೆ. क्यों जाते हैं फ्रेंड्स के? थोड़ा एंजॉय करने के लिए जाते हैं, ಎಂಜಾಯ್ ಮಾಡ್ಲಿಕ್ಕೆ. ಸೊ ಫ್ರೆಂಡ್ ಸಂಬಂಧದಲ್ಲಿ ಅಥವಾ ಜೊತೆಗಾರನ ಸಂಬಂಧದಲ್ಲಿ ನಮಗೆ ಈ ಕ್ವಾಲಿಟೀಸ್ ಅಥವಾ ಈ ಸಂಬಂಧ ಸ್ವರ್ಗದಲ್ಲಿ ನಮಗೆ ಅನುಭೂತಿ ಆಗುತ್ತೆ. ನಾನು ಎರಡು ಹೇಳ್ತೆ, ಈ ಸ್ವರೂಪದಲ್ಲಿ ಯಾಕೆ ಸೀಕ್ರೆಟ್ ಇದೆ ಅಂದ್ರೆ, ಒಂದು ಸಂಬಂಧಗಳ ಸೀಕ್ರೆಟ್ ಅಲ್ಲಿ ಆಚೆಗೆ ಬರುತ್ತೆ, ಎರಡನೇದು ಈ ಗುಣಗಳ ಸೀಕ್ರೆಟ್ ಸಹ ಅಲ್ಲಿ ಆಚೆಗೆ ಬರುತ್ತೆ. क्यों घुमाने के लिए बाबा कहते हैं बार बार घुमाओ तो आप चक्रवर्ती राजा बन जाओ. तो उससे क्या फायदा? तो कुछ तो फायदा होगा ना. तो फायदा का सीक्रेट क्या है? सीक्रेट तो बाबा बता ही नहीं आपको, सिर्फ बोला कि घुमाओ. वो घूमते घूमते बन जाएंगे इसी. तो वो कोई घूमना नहीं आता है, कहीं कभी कहीं घूमते उल्टा घूम लेते हैं. हाँ, तो अदे प्रॉब्लम आता है. बाबा बोलते हैं, पर क्या है कि कभी कभी चक्र क्या होता है नीलिमा बहन, ऐसे घूमने के बजाय ऐसा घूम जाए, हाँ? होता है ना, तो उल्टा घूम जाता. तो उल्टा घूमने से सुख के बजाय दुख हो जाता. तो क्योंकि ಯಾಕೆ ಅಂದ್ರೆ ನಾವು ಆ ಸ್ವರೂಪದಲ್ಲಿ ಕೂತ್ಕೊಳ್ತಾ ಇಲ್ಲ, ಆ ಸಂಬಂಧವನ್ನ ನಾವು ಅನುಭೂತಿ ಮಾಡ್ತಾ ಇಲ್ಲ. ಬಾಬಾ ಹೇಳ್ತಾರೆ ಸರ್ವ ಸಂಬಂಧ. तो सर्व संबंध अनुभव किया, सर्व संबंधಗಳನ್ನ ನಾವು ಅನುಭೂತಿ ಮಾಡಿದೀವ? नहीं.
हमने सिर्फ बाप का संबंध अनुभव किया, या माँ का संबंध ज्यादा से ज्यादा कोई फ्रेंड का या टीचर का, ಫ್ರೆಂಡ್ ಟೀಚರ್, ಮಿಕ್ಕಿದ ಸಂಬಂಧಗಳೆಲ್ಲ ಯಾರ ಅನುಭೂತಿ ಯಾರು ಮಾಡೋದು? ನಾವೇ ತಾನೆ. ಆವಾಗ್ಲೇನೆ ತಾನೆ ಆ ಗುಣಗಳು ಬರೋದು ನಮ್ಮಲ್ಲಿ. ಮೇನ್ ಸಂಬಂಧಗಳಾದ್ರೂ ಸಹ ನಾವು ಯಾವಾಗ ಅನುಭೂತಿ ಮಾಡ್ತೀವಿ, ಈ ಚಕ್ರ ತಿರುಗಿಸ್ತಾ ಇರುವಾಗ ಆ ಗುಣಗಳು ನಮ್ಮಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಬಂದ್ಬಿಡುತ್ತೆ. ಸೊ ತಂದೆ ಸಂಬಂಧ, ತಂದೆ ಅಥವಾ ಗುರು ಸಂಬಂಧ, ಫ್ರೆಂಡ್ ಅಥವಾ ಜೊತೆಗಾರನ ಸಂಬಂಧ ಇಲ್ಲಿ ಬಂದಾಗ ದೇವತಾ ರೂಪದಲ್ಲಿ ಶಕ್ತಿ ಸಿಗುತ್ತೆ. ಶಕ್ತಿ ಯೂಶುವಲಿ ತಂದೆ ಮೂಲಕ ಸಿಗುತ್ತೆ. ಅಲ್ಲಿ ನೀವು ಗುರು ಆದಾಗ ತಂದೆ ಮೂಲಕ ಶಕ್ತಿಯ ಅನುಭೂತಿ ಆಗುತ್ತೆ. ಇಲ್ಲ ತಾತನ ಮೂಲಕ, ಯಾಕಂದ್ರೆ ನಮ್ ಕುಲ ಯಾರ್ದು, ಯಾವ ವಂಶದವರಾಗಿದ್ದೀವಿ ಅಂತ ಪದೇ ಪದೇ ತಾತನ ನೆನ್ಸ್ಕೊಂಡು, ನಿಮ್ ತಾತನ ನೆನ್ಸ್ಕೊಳ್ಳಿ, ನಿಮ್ಮ ಇವ್ರನ್ನ ನೆನ್ಸ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಅಥವಾ ನಿಮ್ಮ ಫಾದರ್ ಏನ್ ಮಾಡಿದ್ರು ಅಥವಾ ನೆನ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದ್ರಲ್ಲಿ ಏನ್ ಅನುಭೂತಿ ಆಗುತ್ತೆ? ಶಕ್ತಿಯ ಅನುಭೂತಿ ಆಗುತ್ತೆ. ನೆಕ್ಸ್ಟ್ ಗೊತ್ತಿದೆ ಟೀಚರ್ ಅಂತ, ದಾನ ಅಥವಾ ಓದೋದು ಅಂದ್ರೆ ಟೀಚರ್. ಸೊ ಟೀಚರ್ ಸಂಬಂಧ ನಾವು ಸಂಗಮ ಯುಗದಲ್ಲಿ ಅನುಭವ ಮಾಡ್ತೀವಿ. ತಾಯಿ ಸಂಬಂಧ ಅಥವಾ ಅಜ್ಜಿ ಸಂಬಂಧ, ತಾಯಿನೂ ಅಜ್ಜಿನೂ, दादा दादी, हाँ, फरिश्ते रूप में अनुभव कर, तो उससे प्यार या स्नेह ಅನುಭೂತಿ, ಅದರಿಂದ ಪ್ರೀತಿ ಸ್ನೇಹ ಅನುಭೂತಿ. ಸೊ ಈ ಸರ್ವ ಸಂಬಂಧ ಮತ್ತೆ ಸರ್ವ ಸ್ವರೂಪಗಳ ಈ ಅನುಭೂತಿಯಿಂದ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಸರ್ವ ಗುಣಗಳು ಧಾರಣೆ. 5 ಕ್ವಾಲಿಫಿಕೇಶನ್ಸ್ ಏನಿದಾವೆ ದೇವತೆಗಳದು, ಏನ್ 5 ಕ್ವಾಲಿಫಿಕೇಶನ್ಸ್ ದೇವತೆಗಳದು? ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಅಹಿಂಸಾ ಪರಮೋಧ. ಸೊ ಲಿಂಕ್ ಇದೆಯಲ್ಲ, ಸೊ ಲಿಂಕ್ ನೋಡಿ ಬಾಬಾ ಹೆಂಗಿಟ್ಟಿವೆ. क्यों ऐसा ही क्यों बताया होगा बाबा ने? यही ऑर्डर में सर्वगुण संपन्न, 16 कला संपूर्ण। बाबा ने ऑर्डर मिस किया कभी? मुरली ने कभी देखा? ಮುರಳಿ ಆರ್ಡರ್ ಅಲ್ಲಿ, ಮುರಳಿಯಲ್ಲಿ ಹೇಳ್ತಾ ಇರುವಾಗ ಬಾಬಾ ಈ ಆರ್ಡರ್ ಬಿಟ್ಟು ಬೇರೆ ಯಾವ್ದಾದ್ರು ಆರ್ಡರ್ ಹೇಳಿದ್ರೆ ಒಂದ್ಸರಿ ಮುರಳಿಯಲ್ಲಿ ತೋರಿಸಿ, ನಾವು ಹೆಂಗಾದ್ರೆ ಹೇಳ್ಬಿಡ್ತೀವಿ. ಬಟ್ ಬಾಬಾ ಇದೇ ಆರ್ಡರ್ ಅಲ್ಲಿ ಹೇಳ್ತಾರೆ, ಜೈಸೆ ಕಹಾ ಗಯಾ ಐಸೆ ಐಸೆ ಹರ್ ಮುರಳಿ ಮೇಲೆ. ಕ್ಯೂ? ಕುछ तो ಕಾರಣ ಹೋಗ, ಯಾವ್ದೋ ಕಾರಣ ಇರ್ಬೋದಲ್ಲ. ಹಾ, तो ಒಂದು क्वालिफिकेशन निम्मली बन, एक क्वालिफिकेशन आपके अंदर आ गया तो उसके कारण बाकी सब क्वालिफिकेशन धीरे धीरे आते. ಒಂದು ಕ್ವಾಲಿಫಿಕೇಶನ್ ನಿಮ್ಮಲ್ಲಿ ಬಂತು ಅಂದ್ರೆ ಅದರ ಆಧಾರದ ಮೇಲೆ ಮಿಕ್ಕಿದ ಕ್ವಾಲಿಫಿಕೇಶನ್ಸ್ ಸಹ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಅದರಲ್ಲಿ ಫಸ್ಟ್ ಕ್ವಾಲಿಫಿಕೇಶನ್ ಯಾವುದು? ಸರ್ವಗುಣ ಸಂಪನ್ನ. ಅರ್ಥಾತ್ ಸರ್ವ ಗುಣಗಳಲ್ಲಿ ಯಾವಾಗ ನಾವು ಸಂಪನ್ನರಾಗ್ತೀವಿ, ಅದರ ಬೇಸಿಸ್, ಗುಣಗಳ ಬೇಸಿಸ್ ಏನಿದೆ ತಿಳ್ಕೊಳ್ಳಿ, ಗುಣಗಳ ಬೇಸಿಸೇ ಆಗಿದೆ ಶಕ್ತಿಗಳು. ಈ ಗುಣಗಳು ಕೂತ್ಕೊಂಡಿರೋದೇ ಯಾವ್ದ್ರ ಮೇಲೆ? ಶಕ್ತಿಗಳನ್ನೇ. ಶಕ್ತಿಗಳಿಲ್ಲ ಅಂದ್ರೆ ನಮ್ಮಲ್ಲಿ ಗುಣಗಳು ಡೆವಲಪ್ ಆಗಲ್ಲ ಅಥವಾ ಬೆಳವಣಿಗೆ ಆಗಲ್ಲ. ಸೊ ಬೇಸ್ ನಾವು ಮರ್ತಿದೀವಿ. ಶಕ್ತಿಗಳು ಏನಿದೆಯಾ, ಸರ್ವ ಶಕ್ತಿಗಳೇನಿದಾವೆ, ಈ ಶಕ್ತಿಗಳು ನಮ್ಮಲ್ಲಿ ಯಾವಾಗ ಒಳಗಡೆ ಆಲ್ರೆಡಿ ಇರುತ್ತೆ, ಅದರ ಬೇಸಿಸ್ ಮೇಲೆ ಸಹನ ಶಕ್ತಿ ಇದ್ರೇ ನಿಮ್ಮಲ್ಲಿ ಸಹನಶೀಲತೆ ಗುಣ ಬರುತ್ತೆ. ಸಹನಶೀಲತೆ ಗುಣ ಆಧಾರ ಸಹನ ಶಕ್ತಿ. ಸೊ ಇನ್ಬಿಲ್ಟ್ ಅಲ್ಲಿ ಯಾವಾಗ ನಾವು ಆತ್ಮ ಸ್ವರೂಪದಲ್ಲಿದ್ದು ಬಾಬನ್ ನೆನಪು ಮಾಡ್ತೀವಿ, ಆತ್ಮನ ಸ್ವरूपದಲ್ಲಿದ್ದು ನೀವು ತಂದೆಯನ್ನ ನೆನಪು ಮಾಡ್ತೀವಿ, बाबा को याद करते हैं, आत्मा के स्वरूप में रहकर बाबा को जब याद करते हैं तो शक्ति ऑलरेडी आपके फाउंडेशन में आ जाती, ಫೌಂಡೇಶನ್ ಅಲ್ಲಿ ಬಂದ್ಬಿಡುತ್ತೆ. ಹೇಗೆ ಈ ಶಕ್ತಿಗಳು ಡೆವಲಪ್ ಆಗ್ತಾ ಹೋಗುತ್ತೆ, ಅದರ ಆಧಾರದ ಮೇಲೆ ಈ ಗುಣಗಳೇನಿದೆ, ಸರ್ವ ಗುಣಗಳು 36 ಅಥವಾ 54 ಗುಣಗಳು ತಾನಾಗಿ ಬೆಳವಣಿಗೆ ಆಗ್ತಾ ಶುರುವಾಗುತ್ತೆ. ಇದಕ್ಕೆ ಆಧಾರನೇ 5 ಸ್ವರೂಪಗಳ
ಡ್ರಿಲ್ ಅಥವಾ ಸ್ವದರ್ಶನ ಚಕ್ರಧಾರಿ. ಅಲ್ಲ, ಸುಖ ಆನಂದ ಎರಡು ಶಕ್ತಿ ಅನ್ನೋದಿಲ್ಲ, ಐದು ಶಕ್ತಿಯಲ್ಲಿ ಹೋಲಿಸ್ತಾರೆ. ಸುಖ ಆನಂದ, ಸುಖ ಬೇರೆ, ಆನಂದ ಬೇರೆ. ಸುಖ ಈಗ ನೋಡಿ, ಸುಖ ಡಿಫ್ರೆನ್ಸ್ ಹೆಂಗಿದೆ. ಸುಖ ಅಂದ್ರೆ ಯಾವ ರೀತಿ ಇರುತ್ತೆ? ಸುಖ कैसे रहता है? जब मैं बहुत दौड़ के आया, धूप से दौड़ के आया, ಬಹಳ ಓಡಾಡ್ಕೊಂಡು ಬಿಸಿಲಲ್ಲಿ ಬಂದಿದ್ದೆ. ಬಿಸಿಲಲ್ಲಿ ಬಂದಾಗ ತುಂಬಾ ಬೇವ್ರ ಆಗ್ತಾ ಇದೆ, ಹೀಟ್ ಆಗಿದೆ. ಕೂತ್ಕೊಂಡಿದ ತಕ್ಷಣನೇ ನನಗೆ ಯಾರೋ ಫ್ಯಾನ್ ಹಾಕಿದೆ. ಆವಾಗ ಏನ್ ಫೀಲ್ ಆಗುತ್ತೆ? ಎಷ್ಟು ಚೆನ್ನಾಗಿ. ಸೊ ಅದು ಸುಖ. ಅರ್ಥ ಆಯ್ತಲ್ವಾ? ಈಗ ನನ್ಗೆ ಇಷ್ಟವಾದಂತ ಒಂದು ವಸ್ತು ಏನಿದೆ, ಈಗ ಪಾನಿಪುರಿ ಯಾರಿಗೂ ಇಷ್ಟ ಆಗಿರುತ್ತೆ, ಅದು ಒಳಗಡೆ ಹೋಗಿದೆ, ಅವಾಗ ಚೆನ್ನಾಗಿದೆ, ಸುಖ. ತೋ ಸುಖ ನೆಕ್ಸ್ಟ್ ಆನಂದ ಅಲ್ಲ, ಸುಖದ ನೆಕ್ಸ್ಟ್ ಸ್ಟೇಜ್ ರಿಪ್ರೆಸೆಂಟೇಷನ್. ಸುಖ ಹೇಗೆ ಕಾಣಿಸುತ್ತೆ? ಸುಖ ನಾನು ಅನುಭವ ಮಾಡಿದ್ದೆ, ಸುಖ मैंने ಫೀಲ್ किया अंदर में, कैसे दिखेगा दूसरों को? ಆನಂದ. ಬೇರೆಯವರಿಗೆ ಕಾಣಿಸ್ತಾ ಇರುವಾಗ ಅದು ಆನಂದದ ರೂಪದಲ್ಲಿ ಕಾಣಿಸುತ್ತೆ. ಸುಖ ನಾನ್ ಫೀಲ್ ಮಾಡಿದ್ದೀನಿ, ಆನಂದ ಇನ್ನೊಬ್ರಿಗೆ ಕಾಣಿಸ್ತಾ. ಇವು ವಿಶೇಷತೆಗಳು, ಆತ್ಮನ ಒರಿಜಿನಲ್ ಕ್ವಾಲಿಟಿ, ಶಕ್ತಿಗಳಲ್ಲ ಇವು. ಇವೆಲ್ಲ ಸಹ ಆತ್ಮನ ಒರಿಜಿನಲ್ ನೇಚರ್ ಗುಣ ಅಥವಾ ನೇಚರ್ ಅಥವಾ ಸಂಸ್ಕಾರ. ಈಗ ಹೇಳಿ ಹುಟ್ಟು ಗುಣ ಅಂತ ಹೇಳ್ಕೊಳ್ಳಿ ನೀವು, ನಿಮ್ ಕನ್ನಡ ಭಾಷೆದಲ್ಲಿ ಸುಟ್ರು ಹೋಗಲ್ಲ. ಬಟ್ ಯಾಕೆ ಹೋಗ್ತಾ ಇದೆ? ಯಾಕೆ ಹೋಗ್ತಾ ಇದೆ? ಯಾಕಂದ್ರೆ ನಮ್ಮ ನೇಚರ್ನನ್ನ, ಒರಿಜಿನಲ್ ನೇಚರ್ ಅನ್ನ ನಾವು ಬಿಟ್ಬಿಟ್ಟು ಅಥವಾ ಮರೆತು ಬಿಟ್ಟು ಬೇರೆ ನೇಚರ್ಗೆ ಬರ್ತಾ ಇದೆ. ಬೇರೆ ನೇಚರ್ ಅಂದ್ರೆ ಯಾವುದು? ದೇಹದ ನೇಚರ್. ದೇಹದ ನೇಚರ್ ನಮ್ದಲ್ಲ. ನಮ್ ನೇಚರೇ ಆತ್ಮನ ಒರಿಜಿನಲ್ ನೇಚರ್ ಅಲ್ವಾ? ಈಗ ನೀರಿನ ನೇಚರ್, ನೀರು ನಾನು ನಿಮ್ಮ ಎದುರುಗಡೆ ಇಟ್ಟಿದ್ನಲ್ವಾ, ನೀರು ಮುಟ್ಟಿ ನೋಡಿ. ಸೊ ನೀರಿನ ನೇಚರ್ ಏನು? ತಂಪಾಗಿರೋದು ಅಲ್ವಾ? ಅದರ ಒರಿಜಿನಲ್ ನೇಚರ್. ನೀವು ಏನೇ ಮಾಡಿ, ನೀರ್ ತಗೊಂಡು ಹೋಗ್ಬಿಟ್ಟು ಬಿಸಿ ಮಾಡಿ, ಫುಲ್ ಬಿಸಿಯಾಗಿರ್ಲಿ ಅಂತ, ನೀವು ಎಷ್ಟು ಟೈಮ್ ಬಿಸಿಯಾಗಿ ಇಡ್ತೀರೋ ಅಷ್ಟು ಟೈಮ್ ಬಿಸಿಯಾಗಿ ಇರುತ್ತೆ. ಬಟ್ ಅದನ್ನ ತೆಗೆದು ನೀವು ಕೆಳಗಡೆ ಇಳಿಸಿದ ತಕ್ಷಣನೇ ಮತ್ತೆ ವಾಪಸ್ ಅದು ತನ್ನ ನೇಚರ್ಗೆ ಬರೋದಕ್ಕೆ ಪ್ರಯತ್ನ. ಅದರ ನೇಚರ್ ಅದು. ಅದು ಏನ್ ಮಾಡಿದ್ರು ಅದರ ನೇಚರ್ ನನ್ನ ಬಿಟ್ಕೊಡಲ್ಲ. ನೀವೆಷ್ಟು ಪ್ರಯತ್ನ ಮಾಡಿದ್ರು ಬಿಟ್ಕೊಡ. ನಾವು ಅಷ್ಟೇ, ನಮ್ಮ ನೇಚರ್ ಏನಿದೆ ಶಾಂತವಾಗಿರೋದು. ನಮ್ಮ ನೇಚರ್ ಏನಾಗಿದೆ ಸುಖವಾಗಿರೋದು. ನಮ್ಮ ನೇಚರ್ ಏನಾಗಿದೆ ಆನಂದವಾಗಿರೋದು. ಇದು ನಮ್ಮ ನೇಚರ್. ಬೈ ಚಾನ್ಸ್ ಏನಾದ್ರೂ ಪರಿಸ್ಥಿತಿ ಅಥವಾ ಮಾತು ಅಥವಾ ಸಮಸ್ಯೆ ಬಂದಾಗ ಸ್ವಲ್ಪ ಟೈಮಿಗೆ ನಾವು ದುಃಖದಲ್ಲಿ ಬರ್ತೀವಿ. ಆ ಟೈಮ್ಗೆ ಸ್ವಲ್ಪ ಟೈಮ್ಗೆ ದುಃಖ ಅನುಭೂತಿ ಆಗುತ್ತೆ, ಸ್ವಲ್ಪ ಟೈಮ್ಗೆ ಅಶಾಂತಿ ಅನುಭೂತಿ ಆಗುತ್ತೆ, ಸ್ವಲ್ಪ ಟೈಮ್ಗೆ ಬರ್ತೀವಿ. ಬಟ್ ಅದು ಸ್ವಲ್ಪ ಟೈಮೇ. ಫುಲ್ ಟೈಮ್ ನಾವು ಅಶಾಂತಿಯಲ್ಲಿ ದುಃಖದಲ್ಲಿ ಇರೋದಕ್ಕೆ ಇದೆಯೋ ಯಾವಾಗಾದ್ರೂ? ಯಾರಾದ್ರೂ ಕೋಪ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ? ಯಾರಾದ್ರೂ ಒಬ್ಬರನ್ನ ಜಗತ್ತಿನಲ್ಲಿ ಕೇಳ, ನಾನು ಯಾವಾಗ್ಲೂ ಕೋಪದಲ್ಲೇ ಇರ್ಬೇಕು ಅಂತ ಇಷ್ಟಪಡುವಂತವ್ರು ಯಾರಾದ್ರೂ? ಅದಕ್ಕೆ ಬದಲಾಗಿ ಶಾಂತವಾಗಿರೋದಕ್ಕೆ ಇಷ್ಟಪಡಿ ಅಂದ್ರೆ ಇಷ್ಟಪಡ್ತಾರೆ. ಯಾಕೆ? ಯಾಕಂದ್ರೆ ನನ್ನ ನೇಚರ್ ಅದು, ನನ್ನ ಹುಟ್ಟು ಗುಣ ಅದು, ಶಾಂತವಾಗಿರೋದು. ಅದೇ ರೀತಿಯಲ್ಲಿ ಆನಂದವಾಗಿ ದುಃಖದಲ್ಲಿ ಇರೋದಕ್ಕೆ ಹೋಗ್ಲಿ. अब दुख में रहना चाहते हो कोई? कभी भी थोड़ी देर के लिए रहेंगे, पर थोड़ी देर के लिए रहेंगे ना, ज्यादा फुल टाइम तो नहीं रहेंगे. फुल टाइम ಇರಲ್ಲ. ಮತ್ತೆ ಸುಖ ಮತ್ತೆ ಆನಂದವಾಗಿರೋದಕ್ಕೆ ಇಷ್ಟ. ಕ್ಯೋ? ಮೇರಾ ನೇಚರ್, ನನ್ನ ಹುಟ್ಟು ಗುಣ. ಸೊ ಯಾವಾಗ ಈ ಗುಣಗಳನ್ನ, ನನ್ನ ನೇಚರ್ನನ್ನ ಯಾವಾಗ ನಾನು ಈ ಸ್ವರೂಪಗಳ ಮೂಲಕ ಅಭ್ಯಾಸ ಮಾಡ್ತೀನಿ ಈಸಿಯಾಗಿ, ಆವಾಗ ನನ್ನಲ್ಲಿರುವಂತಹ ಶಕ್ತಿಗಳ ಆಧಾರದ ಮೇಲೆ ನನ್ನಲ್ಲಿರುವಂತಹ ಸರ್ವ ಗುಣಗಳು ಇಮರ್ಜ್. ಮತ್ತೆ ಯಾವಾಗ ಸರ್ವ ಗುಣಗಳು ಜೊತೆಯಲ್ಲಿ ಈ ಶಕ್ತಿಗಳು ಸೇರಿದ್ರೆ ನಮ್ಮಲ್ಲಿ
ಕಲೆಗಳು ಬರ್ತವೆ, 16 ಕಲೆಗಳು ಉತ್ಪನ್ನ ಆಗುತ್ತೆ. ನೀವು ಒಪ್ಪಲ್ಲ ಅಲ್ವಾ? ಉದಾಹರಣೆ ಬೇಕಾ? ಈಗ ಎಲ್ಲರೂ ಸಹ ನಂಬೇಕಂದ್ರೆ ಪ್ರೂಫ್ ಏನಂತ ಕೇಳಿ. ಪ್ರೂಫ್ ಏನ್? ಈಗ 16 ಕಲೆಗಳಲ್ಲಿ ಯಾವ್ದಾದ್ರು ಒಂದು ಕಲೆ ತಗೊಂಡ್ಬಿಡ. ಸೊ ಒಂದು ಕಲೆ ಯಾವುದು? ಬಾಬಾ ಹೇಳ್ತಾ ಇರುವಂತ ಒಂದು ಕಲೆ ಆಗಿದೆ ಕಿ ಅಡಿಗೆ ಮಾಡೋದು ಆಕ್ಚುಲಿ ಕಲೆ ಅಲ್ಲ, ಅದು ಈ ಬಾಬಾ ಸೇರಿಸ್ಕೊಂಡಿರುವಂಥದ್ದು. ಅದರಲ್ಲಿ ಒಂದು ಕಲೆ ಆಗಿದೆ ಕಿ ಪರಿವರ್ತನೆ ಆಗೋದು, ಪರಿವರ್ತನೆ ಮಾಡುವಂಥದ್ದು, ಮತ್ತೆ ಸಮಾಜನನ್ನ ಚೇಂಜ್ ಮಾಡುವುದು. ಈಗ ನಾನು ಪರಿವರ್ತನೆ ಆಗ್ಬೇಕು ಅಂದ್ರೆ ಅದಕ್ಕೆ ಆಧಾರ ನಾಲೆಡ್ಜ್, ಜ್ಞಾನ. ಎರಡನೇದು ಪರಿವರ್ತನೆಗೆ ಆಧಾರ ಸಹನಶೀಲತೆಯ ಒಂದು ಗುಣ. ಪರಿವರ್ತನೆಗೆ ಆಧಾರ ತಾಳ್ಮೆಯ ಒಂದು ಗುಣ. ಪರಿವರ್ತನೆಗೆ ಆಧಾರ ಎದುರಿಸುವಂತಹ ಒಂದು ಗುಣ. ಪರಿವರ್ತನೆಗೆ ಆಧಾರ ಆಮೆ ತರ ತನ್ನ ತಾನು ಟೈಮ್ ಬಂದಾಗ ಒಳಗಡೆ ತಗೊಂಡೋಗುವಂತಹ ಶಕ್ತಿ. ಸೊ ಈ ರೀತಿ ಒಂದು 4-5 ಗುಣಗಳು, 2-3 ಶಕ್ತಿಗಳು ಸೇರಿದ್ರೆ ಒಂದು ಕಲೆ ಅರ್ಥಾತ್ ಒಂದು ಆರ್ಟ್ ನಮ್ಮಲ್ಲಿ ತಯಾರಾಗುತ್ತೆ. ಅದಕ್ಕೆ ವಿಶೇಷತೆಗಳಂತ ಹೇಳ್ತೀವಿ. ಕೃಷ್ಣನಿಗೆ ಏನಂತ ಕರೀತಾರೆ? ಸರ್ವಗುಣ ಸಂಪನ್ನ. 16 ಕಲೆಗಳಲ್ಲಿ ಕೃಷ್ಣ ಸಂಪೂರ್ಣ ಆದ. ನಿಂಡು ಹುಣ್ಣಿಮೆ ತೋರಿಸ್ತಾರಲ್ವಾ, ಅದನ್ನು ಸಹ ಹೆಂಗೆ ತೋರಿಸ್ತಾರೆ? ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷ ಸಂಪೂರ್ಣ. ಕೃಷ್ಣ ಪಕ್ಷ ಯಾವಾಗ ಪೂರ್ತಿ ಆಗುತ್ತೆ ಅವಾಗ ಹುಣ್ಣಿಮೆ ಬರ್ತದೆ, ಫುಲ್ ಬರುತ್ತೆ ಚಂದ್ರ. ಅದರಿಂದ ಮತ್ತೆ ನೆಕ್ಸ್ಟ್ ಶುಕ್ಲ ಪಕ್ಷದ ಅಮಾವಾಸ್ಯೆ. ಕಾರಣ ಅಷ್ಟೇನೆ, ಸಿಂಪಲ್. ಯಾವಾಗ ನಾನು 1ನೇ ಕಲೆಯಿಂದ 16 ಕಲೆಗಳ ತನಕ ಬಂದ್ಬಿಡ್ತೀನಿ ಆವಾಗ ಕೃಷ್ಣ ಪಕ್ಷಕ್ಕೆ ಬರ್ತೀನಿ, ಕೃಷ್ಣನ್ ತರ ತಯಾರ. ಯಾಕೆ ಕಾರಣ? ಅದಕ್ಕೆ ಸರ್ವಗುಣಗಳಿದ್ದಾವೆ. ಸರ್ವಗುಣಗಳ ಆಧಾರ ಮೇಲೆ 16 ಕಲೆಗಳು ನನ್ನಲ್ಲಿ ಉತ್ಪನ್ನ ಆಗಿದ್ದಾವೆ. ಯಾವಾಗ 16 ಕಲೆಗಳು ಉತ್ಪನ್ನ ಆಗ್ತವೆ ಆವಾಗ ನಾನು ಏನಾಗಿರ್ತೀನಿ? ಸಂಪೂರ್ಣ ನಿರ್ವಿಕಾರಿಯಾಗಿದೆ. ಫುಲ್. ಚಂದ್ರ ಹೆಂಗಿದೆ? ಏನಾದ್ರು ವಿಕಾರಗಳಿದೆಯಾ ಚಂದ್ರದಲ್ಲಿ? ಫುಲ್ ಇದೆಯಲ್ಲ, फुल है ना, तो कोई विकार ही नहीं है उसके अंदर. तो मतलब ನಿರ್ವಿಕಾರಿ, कोई भी विकार, 5 ವಿಕಾರಗಳ ರಹಿತವಾಗಿ ಆ ಸ್ಥಿತಿಯನ್ನ ನಾನು ಹೊಂದಿದ್ದೆ. ಸರ್ವಗುಣ ಸಂಪನ್ನ, ಸರ್ವಗುಣಗಳ ಸಂಪನ್ನ, 16 ಕಲ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ. ವಿಕಾರಗಳು ಹೋಗಿ ಕಂಪ್ಲೀಟ್ ಶೀತಲತೆ ಚಂದ್ರಮನ ತರ ಆಗಿತ್ತು. ಶೀತಲತೆ ನಮ್ಮಲ್ಲಿ ಬಂದಿದೆ ಚಂದ್ರಮನ. ತಿಳ್ಕೊಳ್ಳಿ, ಯಾವಾಗ ನಾನು ಸಂಪೂರ್ಣ ನಿರ್ವಿಕಾರಿ ಆಗಿದ್ದೀನಿ, ವಿಕಾರಗಳೇ ಇಲ್ಲ ನನ್ನಲ್ಲಿ ಅಂತ, ನನ್ನ ಜೀವನದ ಶೈಲಿ ಅಂದ್ರೆ ನನ್ನ ಜೀವನದ ನಡವಳಿಕೆ ಹೇಗಿರ್ಬೋದು? ಮರ್ಯಾದೆಗಳಿಂದ ಕೂಡಿರುವಂತದ್ದಾಗಿ. ಅಂದ್ರೆ ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ರಾತ್ರಿ ಮಲಗೋ ತನಕ ಪೂರ್ತಿ ಮರ್ಯಾದಾ ಪೂರ್ವಕವಾಗಿರು. ಯಾಕಂದ್ರೆ ವಿಕಾರಗಳೇ ಇಲ್ಲ ಅಲ್ವಾ? ಕೊಯ್ ಬಿ ವಿಕಾರಿ ನೀ ಮೇರೆ ಅಂತ ಅಲ್ವಾ? ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಅಹಂಕಾರ. ದೇವತೆಗಳಲ್ಲಿ ಆ ವಿಕಾರಗಳಿಲ್ಲ. ದೇವತೆಗಳಲ್ಲಿ ಆ ವಿಕಾರಗಳಿಲ್ಲ ಅಂದಾಗ, ನಿರ್ವಿಕಾರಿಗಳಾಗಿದೆ ಅಂದಾಗ ಕಂಪ್ಲೀಟ್ ಮರ್ಯಾದೆಗಳಿಂದ ಅವರು ನಡ್ಕೊಳ್ತಾರೆ. ಅಂದ್ರೆ ಮಾತಾಡೋದ್ರಲ್ಲಿ ಒಂದು ಮರ್ಯಾದೆ ಬರುತ್ತೆ. ಈ ಜೋರಾಗಿ ಮಾತಾಡ್ತಾ ಇದ್ದೀವಿ ಅಥವಾ ಜೋರಾಗಿ ನಗ್ತಾ ಇದ್ದೀವಿ ಅಂತ, जोर से हंसना, हाँ जोर से बात कर, क्या बोलते हैं? राक्षसों के जैसे क्यों बात बोलते हैं? जोर से हंसना, जोर से बात कर ಅಲ್ವಾ? ಯಾರ ಜೋರ ನಗ್ತಾ ಇದ್ರೆ ಏನ್ ರಾಕ್ಷಸರ ತರ ಖುಷಿಯಲ್ಲಿ ಇದ್ದಾರೆ, ಬಟ್ ಆ ಜೋರಾಗಿ ನಗ್ತಾ ಇದ್ರೆ ಅದು ಬೇರೆಯವ್ರಿಗೆ ಹೆಂಗ ಅನ್ಸುತ್ತೆ? ದೇವತೆಗಳ ತರ ಅನ್ಸುತ್ತೆ, ರಾಕ್ಷಸರ ತರ ಅಂದ್ರೆ ಅದು ನಮ್ಮ ಮರ್ಯಾದೆ ಅಲ್ಲ. ಮರ್ಯಾದೆ ದೇವತೆಗಳದ್ದೇ ಬೇರೆ, ಮನುಷ್ಯರದೇ ಬೇರೆ, ರಾಕ್ಷಸರದೇ ಬೇರೆ. ಅದೇ ರೀತಿಯಲ್ಲಿ ಯಾರಾದ್ರೂ ನಡ್ಕೊಂಡ್ ಬರ್ತಾ ಸೌಂಡ್ ಬರ್ತಾ ಇದೆ ಅಂದ್ರೆ, ಏನ್ ಭೂಮಿನ ಏನಾದ್ರೂ ಇದ್ ಮಾಡ್ತೀಯಾ ಅಂದ್ರೆ, ಅವ್ನ್ಗ್ ಒತ್ಕೊಂಡ್ ಬರ್ತೀವಿ. ಅದಕ್ಕೆ ಆತರ ನಡಿಬಾರ್ದು ಅಂತ ಕೆಲವ್ರು ಏನ್ ಮಾಡ್ತಾರೆ, ಈ ಭೂಮಿಗೆ ಭಾರ ಆತರ ಪಾಪ ಇದು ತಗುಳುತ್ತೆ ಅಥವಾ ನಿಮಗೆ ಅನಿಷ್ಟ ಆಗುತ್ತೆ ಅಂತ
ಬಟ್ ಅದು ಮರ್ಯಾದೆ. ಯಾಕಂದ್ರೆ ನಡೆಯೋದನ್ನು ಸಹ ಸೌಂಡ್ ಬರ್ಬಾರ್ದು, ಗೊತ್ತಾಗ್ಬಾರ್ದು. ಹೇಗೆ ಮಮ್ಮ ಬರ್ತಾ ಇರುವಾಗ ಯಾರಿಗೆ ಗೊತ್ತಾಗ್ತಾ ಇಲ್ಲ ಮಮ್ಮ ಬಂದಿದ್ದಾರೆ, ನೋಡ್ತಾ ಇದ್ದಾರೆ ರೂಮ್ ಒಳಗಡೆ, ಅಷ್ಟು ನಿಶಬ್ದವಾಗಿ ಬರ್ತಾರೆ. ಮತ್ತೆ ಮಲಗುವುದನ್ನು ಸಹ ಮರ್ಯಾದೆ. ಬೆಡ್ ಮೇಲೆ ಇಂದ ಮಲಗಿ ಎದ್ದಿದ ಮೇಲೆ ಕೆಲವರು ಬೆಡ್ ನೋಡ್ಬೇಕು. ಇಲ್ಲಿ ಯಾರು ರಾಕ್ಷಸರೇನಾದ್ರು ಪೂರ್ತಿ ಬೆಡ್ ಎಲ್ಲ ಫೋಲ್ಡ್ ಆಗಿರುತ್ತೆ. ಬರ್ ಕೆಲವರು ಹೇಳ್ತಾರೆ ಮಮ್ಮ ಮಲಗಿದ್ದ ಮೇಲೆ ಅದೇನ್ ಮಲಗಿದ್ರೆ ಯಾರಾದ್ರೂ ಇಲ್ವಾ ಅಂತಾನೆ. ಅಂದ್ರೆ ಮಲಗೋದನ್ನು ಮರ್ಯಾದೆ, ಊಟ ಮಾಡೋದನ್ನು ಒಂದು ಮರ್ಯಾದೆ. ಊಟ ಮಾಡ್ತಾ ಇರುವಾಗ ಪೂರ್ತಿ ಕೈಯೆಲ್ಲ ಕೆಲವು ಮಾಡ್ಕೊಂಡು, ಸ್ಪೂನ್ ಇಲ್ಲ ಬಟ್ ಕೈಯಿಂದ ತಿಂದಿದ್ರು ಸಹ. ಬಟ್ ಕೆಲವ್ರು ಮಾಡಿದಾಗ ಈ ಈ ಪೋರ್ಷನ್ ಟಚ್ ಆಗಿದೆ, ಅದು ಒಂದು ಮರ್ಯಾದೆ. ಅಂದ್ರೆ ತಿನ್ನೋದು ಅಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ನೀವ್ ಹೇಗ್ ನಡ್ಕೊಳ್ತೀರಿ ಅದೆಲ್ಲವೂ ಸಹ ಮರ್ಯಾದೆಗಳು. ಅದು ಇದರಿಂದ ಬರ್ತದೆ, ಸಂಪೂರ್ಣ ನಿರ್ವಿಕಾರಿತನದಿಂದ ಮರ್ಯಾದಾ ಪುರುಷ. ಲಾಸ್ಟ್ ಅಹಿಂಸಾ ಪರ. ಸೊ ಇವೆಲ್ಲ ಬಂತು ಅಂದ್ರೆ ನೀವು ಹೆಂಗೆ ಹಿಂಸೆ ಮಾಡ್ತೀರಿ? ಯಾವುದು ನಿಮ್ಮಲ್ಲಿ ಸ್ಥೂಲವಾಗಿ ಸೂಕ್ಷ್ಮವಾಗಿ ಏನು ಹಿಂಸೆ ಅನ್ನುವಂಥದ್ದು ನಿಮ್ಮಲ್ಲಿ ಇರೋದೇ. ಅಂದ್ರೆ ಮನಸ್ಸಿನಿಂದನೂ ಸಹ ನೀವು ಯಾರಿಗೆ ದುಃಖ ನೋವು ಅನ್ನುವಂಥದ್ದು ಕೊಡಲ್ಲ. मन से भी आप किसी को दुख या अशांति नहीं दोगे। तो आ गया आधार, ಇದಕ್ಕೆ ಆಧಾರ ಸ್ವದರ್ಶಿ ವಿಚಾರ. ಬರೀ ಅಷ್ಟು ತಿರುಗಿಸಿ ಅಂತಾರೆ ಬಾಬಾ, ನಾವು ಅದಕ್ಕೆ ತಿರುಗಿಸ್ಕೊಂಡು ಹೋಗ್ತೀವಿ. ಒಳ್ಳೇದು, ಏನ್ ಡೀಪ್ ಏನ್ ಬೇಡ, ಬಟ್ ನಿಮ್ಗೆ ಎಲ್ಲ ಕ್ವಾಲಿಫಿಕೇಶನ್ಸ್ ಅದರಲ್ಲಿನೇ ಬಂದ್ಬಿಡುತ್ತೆ. ಅದರಿಂದ ನೀವು ಚಕ್ರವರ್ತಿ ರಾಜರು ಸಹಜವಾಗಿ ಆಗ್ಬೋದು. ಇಷ್ಟು ಒಳಗಡೆ ಅದರ ಇನ್ಸೈಡ್ ಇದೆ. ಬಾಬಾ ಅದನ್ನ ಹೇಳಲ್ಲ, ಬಾಬಾ ನೈ ಬತಾತೆ, ಬಾಬಾ ಸಬ್ ಕುಚ್ ನೈ ಬತಾತೆ. ಬಾಬಾ ಕುಚ್ ಚೀಸ್ ಆಪ್ಕೋ छोड़ देते, ಬಾಬಾ ನಿಮ್ ಮೇಲೆ ಬಿಟ್ಬಿಡ್ತಾರೆ. ವಿಚಾರ ಮಾಡಿ. ಹಾ, ಯಾಕಂದ್ರೆ ಬುದ್ಧಿ ಓಡಿಸ್ತಾ, ಬುದ್ಧಿ ನಾವು ಕಾರ್ ನಿಂತಿದ ಮೇಲೆ ಏನ್ ಮಾಡುತ್ತೆ, ಸ್ವಲ್ಪ ದಿನಗಳು ನಿಂತಿದ ಮೇಲೆ ಏನ್ ಮಾಡ್ಬೇಕು, ಹಂಗೇ ನಿಂತಿದಿ ಅಂದ್ರೆ ತಳ್ಬೇಕಾಗುತ್ತಲ್ಲ, ಸ್ವಲ್ಪ ತಳ್ಳಿ, ಸ್ವಲ್ಪ ಸ್ವಾಮಿ ತಳ್ಳಿ ಓಡುತ್ತೆ. ನಮ್ ಬುದ್ಧಿನೂ ಸಹ ಏನಾಗಿದೆ ವಿಶಾಲಾಕ್ಷಕ್ಕ, ನಿಂತ್ಬಿಟ್ಟು. ಅದಕ್ಕೆ ಬಾಬಾ ಬಂದು ಸ್ವಲ್ಪ